ಆಗಲೇ ನಮ್ಮ ಏನು ಕೇಂದ್ರ ಸಚಿವರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಇಲ್ಲಿ ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನು ಮಾಡಿದ್ದಾರೆ. ಮುಂಬರುವ ವರ್ಷಗಳಲ್ಲಿ ಏನು ಅವರು ಉತ್ತರ ಕೊಡಬೇಕಾದಕ್ಕೆ ಅವ್ರು ಕೊಡ್ತಾರೆ. ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಇದು ನಮಗೆ ಒಂದು ಹೆಮ್ಮೆಯ ಒಂದು ಸಂಸ್ಥೆ. ಆದರೂ ಸಹ ನೀವು ನೋಡಿದ್ದೀರಾ ಅದು ಏನು ಪರಿಸ್ಥಿತಿ ಇದೆ. ಸೊ ನಾವು ಕೂಡ ಕಾಲಕ್ಕೆ ತಕ್ಕಂತೆ ಏನೇನು ಕ್ರಮ ತಗೋಬೇಕು ಅವ್ರು ತಗೋತಾರೆ. ಆದರೆ ವಿ ವಿಲ್ ಆಲ್ವೇಸ್ ಟ್ರೈ ಟು ರಿಸ್ಟೋರ್. ಆಗಲೇ ಹೇಳಿದ್ದೀನಿ, ನಮ್ಮದು ಹೊಸ ಕೋಆಪ್ರೇಟಿವ್ ಪಾಲಿಸಿ ಬರ್ತಾ ಇದೆ. ದೇಶದಲ್ಲಿ ಆಗಲೇ 65,000 ಏನು ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟಿಗಳಿದ್ದಾವೆ, ಪ್ಯಾಕ್ಸ್ಗಳು. ಈಗ ಪ್ರತಿಯೊಂದು ಪಂಚಾಯತಲ್ಲೂ ಕೂಡ ಈ ಕೋಆಪ್ರೇಟಿವ್ ಸೊಸೈಟಿ ಇರಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಇದು ಸಂಖ್ಯೆಯನ್ನು ಕೂಡ ಹೆಚ್ಚಿಸಬೇಕು ಅಂತ ಅವರು ಆಗಲೇ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಪ್ರಧಾನಮಂತ್ರಿಯವರು. ಮತ್ತು ಮುಂಬರುವ ವರ್ಷಗಳಲ್ಲಿ ವಿಕಸಿತ ಭಾರತಕ್ಕಾಗಿ ಇದು ಒಂದು ಬಲಿಷ್ಠವಾದ ಸ್ತಂಭ ಆಗುತ್ತೆ ಅನ್ನೋ ಕೂಡ ನಾವು ಹೇಳಿದ್ದೀವಿ. ಸೊಸೈಟಿ ಬಗ್ಗೆ ಹೇಳಿದ್ರೆ ಪ್ರೈಮರಿ ಅಗ್ರಿಕಲ್ಚರ್ ಸೊಸೈಟಿ ಮಾತ್ರ ಗಣನೆಗೆ ಬರುತ್ತೆ. ಅದರ ಜೊತೆಗೆ ಕ್ರೆಡಿಟ್ ಸೊಸೈಟಿಗಳು ವ್ಯಾಪಾರಕ್ಕೆ ಇರ್ಬೋದು, ಕೈಗಾರಿಕೆಗೆ ಇರ್ಬೋದು, ಎಲ್ಲಕ್ಕೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾರೆ. ಇತರ ಸೊಸೈಟಿಗಳ ಬಗ್ಗೆ ಸೆಂಟ್ರಲ್ಲೂ ಗಮನ ತಗೊಳ್ತಾ ಇಲ್ಲ. ಹಾಗಾಗಿ ಎಲ್ಲಕ್ಕೂ ಕೂಡ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ಕೊಡುತ್ತೆ. ಅಕಸ್ಮಾತ್ ನಿಮ್ಮಲ್ಲಕ್ಕೆ ಏನೋ ನಿರ್ದಿಷ್ಟವಾದ ಏನೋ ಸಮಸ್ಯೆಗಳಿದೆ ಅದನ್ನು ಕೂಡ ನಾವು ಮಂಡಿಸ್ತೀವಿ ಮತ್ತು ಪರಿಹಾರ ತರ್ತೀವಿ. ಆಗಲೇ ನಮ್ಮ ಏನು ಕೇಂದ್ರ ಸಚಿವರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಇಲ್ಲಿ ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನು ಮಾಡಿದ್ದಾರೆ. ಮುಂಬರುವ ವರ್ಷಗಳಲ್ಲಿ ಏನು ಅವರು ಉತ್ತರ ಕೊಡಬೇಕಾದಕ್ಕೆ ಅವ್ರು ಕೊಡ್ತಾರೆ. ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಇದು ನಮಗೆ ಒಂದು ಹೆಮ್ಮೆಯ ಒಂದು ಸಂಸ್ಥೆ. ಆದರೂ ಸಹ ನೀವು ನೋಡಿದ್ದೀರಾ ಅದು ಏನು ಪರಿಸ್ಥಿತಿ ಇದೆ. ಸೊ ನಾವು ಕೂಡ ಕಾಲಕ್ಕೆ ತಕ್ಕಂತೆ ಏನೇನು ಕ್ರಮ ತಗೋಬೇಕು ಅವ್ರು ತಗೋತಾರೆ. ಆದರೆ ವಿ ವಿಲ್ ಆಲ್ವೇಸ್ ಟ್ರೈ ಟು ರಿಸ್ಟೋರ್. ಆಗಲೇ ಹೇಳಿದ್ದೀನಿ, ನಮ್ಮದು ಹೊಸ ಕೋಆಪ್ರೇಟಿವ್ ಪಾಲಿಸಿ ಬರ್ತಾ ಇದೆ. ದೇಶದಲ್ಲಿ ಆಗಲೇ 65,000 ಏನು ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟಿಗಳಿದ್ದಾವೆ, ಪ್ಯಾಕ್ಸ್ಗಳು. ಈಗ ಪ್ರತಿಯೊಂದು ಪಂಚಾಯತಲ್ಲೂ ಕೂಡ ಈ ಕೋಆಪ್ರೇಟಿವ್ ಸೊಸೈಟಿ ಇರಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಇದು ಸಂಖ್ಯೆಯನ್ನು ಕೂಡ ಹೆಚ್ಚಿಸಬೇಕು ಅಂತ ಅವರು ಆಗಲೇ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಪ್ರಧಾನಮಂತ್ರಿಯವರು. ಮತ್ತು ಮುಂಬರುವ ವರ್ಷಗಳಲ್ಲಿ ವಿಕಸಿತ ಭಾರತಕ್ಕಾಗಿ ಇದು ಒಂದು ಬಲಿಷ್ಠವಾದ ಸ್ತಂಭ ಆಗುತ್ತೆ ಅನ್ನೋ ಕೂಡ ನಾವು ಹೇಳಿದ್ದೀವಿ. ಸೊಸೈಟಿ ಬಗ್ಗೆ ಹೇಳಿದ್ರೆ ಪ್ರೈಮರಿ ಅಗ್ರಿಕಲ್ಚರ್ ಸೊಸೈಟಿ ಮಾತ್ರ ಗಣನೆಗೆ ಬರುತ್ತೆ. ಅದರ ಜೊತೆಗೆ ಕ್ರೆಡಿಟ್ ಸೊಸೈಟಿಗಳು ವ್ಯಾಪಾರಕ್ಕೆ ಇರ್ಬೋದು, ಕೈಗಾರಿಕೆಗೆ ಇರ್ಬೋದು, ಎಲ್ಲಕ್ಕೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾರೆ. ಇತರ ಸೊಸೈಟಿಗಳ ಬಗ್ಗೆ ಸೆಂಟ್ರಲ್ಲೂ ಗಮನ ತಗೊಳ್ತಾ ಇಲ್ಲ. ಹಾಗಾಗಿ ಎಲ್ಲಕ್ಕೂ ಕೂಡ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ಕೊಡುತ್ತೆ. ಅಕಸ್ಮಾತ್ ನಿಮ್ಮಲ್ಲಕ್ಕೆ ಏನೋ ನಿರ್ದಿಷ್ಟವಾದ ಏನೋ ಸಮಸ್ಯೆಗಳಿದೆ ಅದನ್ನು ಕೂಡ ನಾವು ಮಂಡಿಸ್ತೀವಿ ಮತ್ತು ಪರಿಹಾರ ತರ್ತೀವಿ.